ಪ್ರೇಮಲೋಕ ಯಾರಿಗೆ ತಾನೇ ಗೊತ್ತಿಲ್ಲ, ವಿ ರವಿಚಂದ್ರನ್ ಸರ್ ಅಂತ. ಈ ಸಿನಿಮಾ ಫಸ್ಟ್ ಫ್ಲಾಪ್ ಆಗಿತ್ತು ಅಂದ್ರೆ ನಂಬ್ತೀರಾ? ಫ್ಲಾಪ್ ಆಗಿದ್ರು ಕೂಡ ಓಕೆ. ಈ ಸಿನಿಮಾನ ಫಸ್ಟ್ ಪ್ರೊಡಕ್ಷನ್ ಮಾಡ್ಬೇಕಾಯ್ದು ಯಾರು ಗೊತ್ತಾ? ಈ ಸಿನಿಮಾಗೆ ಟೈಟಲ್ ಹೆಸರು ಕೊಟ್ಟಿದ್ ಯಾರು ಅಂತ ಗೊತ್ತಾ? ಮತ್ತೆ ಈ ಸಿನಿಮಾದ ಟಿ ಶರ್ಟ್ ಎಲ್ಲಿಂದ ಎಷ್ಟು ಕಾಸ್ಟ್ ಕೊಟ್ಟು ತರಿಸಿದಾರೆ ಅಂತ ಗೊತ್ತಾ? ಬನ್ನಿ ತಿಳಿಸ್ಕೊಡ್ತೀನಿ. ಈ ಸಿನಿಮಾನ ಫಸ್ಟ್ ಪ್ರೊಡಕ್ಷನ್ ಮಾಡ್ಬೇಕಾಯ್ದು KC ಅನ್ನೋರಾಗಿರ್ತಾರೆ. ಬಟ್ ಅವರು 70 ಲಕ್ಷ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಹಿಂದೆ ಸದ್ ಬಿಟ್ಟಿರ್ತಾರೆ. ಅದೇ ಟೈಮ್ ಅಲ್ಲಿ ನಮ್ಮ ವಿ ರವಿಚಂದ್ರನ್ ಸರ್ ಅವ್ರ ತಂದೆ ಆದಂತ ವೀರ್ ಸ್ವಾಮಿ ಅವ್ರನ್ನ ಹೇಗೋ ಈ ಸಿನಿಮಾ ಮಾಡಕ್ಕೆ ಒಪ್ಸಿ ಸಿನಿಮಾ ಕೂಡ ರೆಡಿ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಮತ್ತೊಂದು ಕಡೆ ಈ ಸಿನಿಮಾಗೆ ಟೈಟಲ್ ಕೊಟ್ಟಿದ್ ಯಾರು ಅಂದ್ರೆ ಅದೇ ಈಶ್ವರಿ ಪ್ರೊಡಕ್ಷನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸೀನಿಯರ್ ಸ್ಕ್ರಿಪ್ಟ್ ರೈಟರ್ ಆದಂತ ಸೋಮಣ್ಣ ಅವರು ಪ್ರೇಮಲೋಕ ಅನ್ನೋ ಹೆಸರನ್ನ ಈ ಸಿನಿಮಾಗೆ ಕೊಡ್ತಾರೆ. ಇದಕ್ಕೆ ವಿ ರವಿಚಂದ್ರನ್ ಅವ್ರಿಗೆ ತುಂಬಾನೇ ಇಷ್ಟ ಆಗಿ ಇದೇ ಟೈಟಲ್ ಇಡೋಣ ಅಂತ ಹೇಳಿ ಡಿಸೈಡ್ ಕೂಡ ಆಗಿ ವಿ ರವಿಚಂದ್ರನ್ ಸರ್ ಇದೇ ಟೈಟಲ್ ನ ಇಡ್ತಾರೆ. ಮತ್ತೊಂದು ಕಡೆ ಒಂದು ಟಿ ಶರ್ಟ್ ನ ಆಸ್ಟ್ರೇಲಿಯಾದಿಂದ 25,000 ರೂಪಾಯಿ ಕೊಟ್ಟು ತರಿಸಿರ್ತಾರೆ. ಆಗಿನ ಕಾಲದಲ್ಲಿ 25,000 ರೂಪಾಯಿ ಅಂದ್ರೆ ಇವತ್ತಿನ ದಿನಕ್ಕೆ ಎಷ್ಟು ಲಕ್ಷ ಅಂತ ಯೋಚನೆ ಮಾಡಿ. ಅವತ್ತಿನ ದಿನಕ್ಕೆ ಅಷ್ಟು ಒಂದು ಸಿನಿಮಾ ಪ್ಯಾಷನ್ಗೋಸ್ಕರ ನಮ್ಮ ವಿ ರವಿಚಂದ್ರನ್ ಸರ್ ಅಷ್ಟು ದುಡ್ಡನ್ನ ಕೊಟ್ಟು ಆ ಸಿನಿಮಾಗೆ ಒಂದು ಟಿ ಶರ್ಟ್ ತರಿಸಿರ್ತಾರೆ. ಇದೆಲ್ಲ ಒಂದು ಕತೆ ಆಯ್ತು ಅಂದ್ರೆ ಇಂಡಸ್ಟ್ರಿಲಿ ಮತ್ತೊಂದು ಟಾಕ್ ಆಗ್ಬಿಟ್ಟಿರುತ್ತೆ. ಏನಂದ್ರೆ ಅಪ್ಪನ ದುಡ್ಡನ್ನ ವಿ ರವಿಚಂದ್ರನ್ ಅವರು ಹಾಳು ಮಾಡ್ಬಿಡ್ತಾರೆ. ಯಾಕಂದ್ರೆ ಹೊಸ ಇವ್ರ ಫಸ್ಟ್ ಸಿನಿಮಾ ಡೈರೆಕ್ಷನ್ ಆಗಿರುತ್ತೆ, ಮತ್ತೆ ಹೊಸ ಮ್ಯೂಸಿಕ್ ಡೈರೆಕ್ಟ್ರು, ಮತ್ತೆ ಆರ್ ಮಧುಸೂದನ್ ಅವರು ಕ್ಯಾಮ್ರಾಮನ್ ಬಿಟ್ಟು ಇನ್ನೆಲ್ಲರೂ ಹೊಸಬ್ರೆ ಆಗಿರ್ತಾರೆ. ಮತ್ತೊಂದು ಕಡೆ ಕನ್ನಡ ಬರ್ದೇ ಇರೋಂತ ಹೀರೋಯಿನ್ ಜೂಲಿ ಚೌಲಾ ಅನ್ನೋ ಬೇರೆ ಕರ್ಕೊಂಬಂದ್ ಸಿನಿಮಾ ಮಾಡ್ತಾ ಇದ್ದಾನೆ, ಅವ್ರ ಅಪ್ಪನ ಮುಳುಗಿಸ್ಬಿಡ್ತಾರೆ ಅಂತ ಸುಮಾರು ಜನ ಕೂಡ ಮಾತಾಡಿರ್ತಾರಂತೆ. ಇದೆಲ್ಲ ಒಂದು ಕತೆ ಆಯ್ತು ಅಂದ್ರೆ ಮತ್ತೊಂದು ಕಡೆ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಫಸ್ಟ್ ಕಾಪಿ ರೆಡಿ ಆಗುತ್ತೆ. ಫಸ್ಟ್ ಕಾಪಿ ರೆಡಿ ಆಗಿ ಡಿಸ್ಟ್ರಿಬ್ಯೂಷನ್ ಅವ್ರಿಗೆ ಒಂದು ಪ್ರೊಜೆಕ್ಷನ್ ಆಗ್ತಾರಂತೆ. ಆ ಸಿನಿಮಾ ನೋಡಿದಂತ ಡಿಸ್ಟ್ರಿಬ್ಯೂಟರ್ಸ್ ಸಿನಿಮಾನ ತೊಗೊಳಕ್ ಯಾರು ಮುಂದೆನೆ ಬರಲ್ಲ. ಯಾಕಂದ್ರೆ ಸಿನಿಮಾದಲ್ಲಿ 11 ಸಾಂಗ್ಸ್ ಇದೆ, ಯಾರು ನೋಡ್ತಾರೆ ಗುರು, ಒಳ್ಳೆ ಚಿತ್ರಮಂಜರಿಲಿ ಬರೋ ಸಾಂಗ್ಸ್ಗಳ ತರ ಇದೆ ಅಂತ ಹೇಳಿ ಸುಮಾರು ಜನ ಆ ಸಿನಿಮಾ ತೊಗೊಳಕ್ ಹಿಂದೆ ಮುಂದೆ ನೋಡ್ತಾರಂತೆ. ಕೊನೆಗೂ ಆಗೋ ಈಗ ಹೇಗೋ ಮಾಡಿ ಸಿನಿಮಾ ರಿಲೀಸ್ಗೆ ಕೂಡ ರೆಡಿ ಆಗಿ ಏಪ್ರಿಲ್ 14, 1987 ಸಿನಿಮಾ ರಿಲೀಸ್ ಆಗುತ್ತೆ. ಕೊನೆಗೆ ಸಿನಿಮಾ ರಿಲೀಸ್ ಆಗುತ್ತೆ. ಮೇನ್ ಥಿಯೇಟರ್ ಬಂದು ಕಪಾಲಿ ಆಗಿರುತ್ತೆ. ಇಲ್ಲ ಅಂದ್ರೂ 3 ವಾರ ನೋಡ್ತಾರೆ, ಯಾರು ಜನ ಥಿಯೇಟರ್ ಕೂಡ ಕಾಲಿಡ್ತಾರಲ್ಲ. ನೋಡ್ರೆ 25 ಜನದವರೆಗೂ ಥಿಯೇಟರ್ ಇರ್ತಾರಂತೆ. ಇದು ನೋಡಿದಂತ ವಿ ರವಿಚಂದ್ರನ್ ಸರ್ ಸಡನ್ ಆಗಿ ಏನ್ ಮಾಡ್ತಾರೆ ಅಂದ್ರೆ, ಆಗಿನ ಕಾಲದಲ್ಲಿ ದೂರದರ್ಶನ್ ಅಂತ ಬರ್ತಾ ಇತ್ತು, ಅದರಲ್ಲಿ ಚಿತ್ರಮಂಜರಿ ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು. ಆ ಪ್ರೋಗ್ರಾಮ್ ಅಲ್ಲಿ ಕನ್ನಡ ಸಾಂಗ್ಸ್ ಆಗ್ತಾ ಇದ್ರು. ಇಮಿಡಿಯೇಟ್ ಏನ್ ಮಾಡ್ತಾರೆ, ವಿ ರವಿಚಂದ್ರನ್ ಸರ್ 25,000 ರೂಪಾಯಿ ಕೊಟ್ಟು ಈ ಸಿನಿಮಾಯಿಂದ ಒಂದು ಸಾಂಗ್ ಹಾಕ್ಸ್ತಾರೆ. ಆ ಸಾಂಗ್ ಯಾವ್ದು ಅಂದ್ರೆ ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ಅನ್ನೋ ಒಂದೇ ಒಂದು ಸಾಂಗ್ ನ ಚಿತ್ರಮಂಜರಿಯಲ್ಲಿ ಆ ಸಾಂಗ್ ನ ಪ್ಲೇ ಮಾಡಿಸ್ತಾರೆ. ಆ ಸಾಂಗ್ ನ ಪ್ಲೇ ಮಾಡಿಸಿದ್ಮೇಲೆ ಇಮಿಡಿಯೇಟ್ ನೆಕ್ಸ್ಟ್ ಡೇ ಇಂದಾನೆ ಥಿಯೇಟರ್ಗಳು ಹೌಸ್ಫುಲ್ ಆಗಕ್ ಶುರು ಆಗುತ್ತೆ. ಅದಾದ್ಮೇಲೆ 175 ದಿನ ಓಡುತ್ತೆ. ಕೆಲವು ಕಡೆ 1 ವರ್ಷ ಕೂಡ ಈ ಸಿನಿಮಾ ಓಡಿರುತ್ತೆ. ಅವತ್ತು ಏನಾರ ವಿ ರವಿಚಂದ್ರನ್ ಸರ್ ಈ ಸಿನಿಮಾ ಓಡ್ತಾ ಇಲ್ಲ ಬಿಟ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಬಿಟ್ಬಿಟ್ಟಿದ್ರೆ ಇವತ್ತಿನ ದಿನಕ್ಕೆ ನಮಗೆ ವಿ ರವಿಚಂದ್ರನ್ ಸರ್ ಕ್ರೇಜಿ ಸ್ಟಾರ್ ಆಗಿ ಸಿಗ್ತಾನೆ ಇರಲಿಲ್ಲ, ಪ್ರೇಮಲೋಕ ಒಂದು ಹಿಸ್ಟ್ರಿ ಕ್ರಿಯೇಟೇ ಮಾಡ್ತಾ ಇರಲಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೆಲ್ಲ ಒಂದು ಕತೆ ಆಯ್ತು ಅಂದ್ರೆ ಆಗಿನ ಕಾಲಕ್ಕೆ ಯೋಚನೆ ಮಾಡಿ, ಆಗಿನ ಕಾಲಕ್ಕೆ 7 ಕೋಟಿ ಸಿನಿಮಾ ಮಾಡಿತಂತೆ. ಕನ್ನಡದ ಮೊದಲನೇ ಸಿನಿಮಾ ಯಾವುದು 7 ಕೋಟಿ ಅಂದ್ರೆ ಇದೇ ಸಿನಿಮಾ ಆಗಿರುತ್ತೆ ಆಗಿನ ಕಾಲದಲ್ಲಿ. ಇದೊಂದು ವಿಚಾರ ಆಯ್ತು ಅಂದ್ರೆ ಮತ್ತೊಂದು ಕಡೆ ಈ ಸಿನಿಮಾದ ಕ್ಯಾಸೆಟ್ಸ್ ನ ಲಾರಿ ಸಂಸ್ಥೆಯವರು ತಗೊಂಡಿರ್ತಾರೆ. ಆ ಲಾರಿ ಸಂಸ್ಥೆಯವ್ರಿಗೆ ವರ್ಷಕ್ಕೆ 1,000 ಕ್ಯಾಸೆಟ್ಸ್ ಸೇಲ್ಸ್ ಆಗೋದೇ ಹೆಚ್ಚಂತೆ. ಬಟ್ ಈ ಸಿನಿಮಾ ಇಂದ ಅವ್ರಿಗೆ 40 ಲಕ್ಷ ಕ್ಯಾಸೆಟ್ಸ್ ಸೇಲ್ಸ್ ಆಗಿರುತ್ತಂತೆ. ಯಾವ ಲೆಕ್ಕ ಯೋಚನೆ ಮಾಡಿ, ಒಂದಿಷ್ಟು ಎಷ್ಟು ಅಂತಾನೆ ಹೇಳಕ್ಕಾಗಲ್ಲ. 40 ಲಕ್ಷ ಅಂದ್ರೆ ತಮಾಷೆನೇ ಅಲ್ಲ. ಅದಕ್ಕೆ ಹೇಳೋದು ವಿ ರವಿಚಂದ್ರನ್ ಸರ್ ಯಾವತ್ತಿರೋ ವಿ ರವಿಚಂದ್ರನ್ ಸರ್, ಅವ್ರನ್ನ ಯಾರು ಮುಟ್ಟಕ್ಕೂ ಆಗಲ್ಲ. ಇವತ್ತಿನ ದಿನಕ್ಕೆ ತುಂಬಾ ಜನ ಪ್ರೊಡಕ್ಷನ್ ಅವರು ನಾವು ಹಂಗ್ ಮಾಡಿದೀವಿ ಹಿಂಗ್ ಮಾಡಿದ್ದಾರೆ ಅಂತ ಹೇಳಿ, ಬಟ್ ಅವತ್ತಿನ ಕಾಲಕ್ಕೆ ವಿ ರವಿಚಂದ್ರನ್ ಸರ್ ಏನೇನೋ ಮಾಡ್ಬಿಟ್ಟಿದ್ದಾರೆ. ಅದ್ರ ಮುಂದೆ ಇವ್ರದ್ದು ಏನು ಅಲ್ಲ ಅಂತಾನೆ ಹೇಳ್ತೀನಿ. ಇನ್ನೊಂದು ಮಾತು ಹೇಳ್ತೀನಿ, ರವಿಚಂದ್ರನ್ ಸರ್ಗೆ ರವಿಚಂದ್ರನ್ ಸರ್ರೇ ಸಾಟಿ. ಹ್ಯಾಟ್ಸ್ ಆಫ್ ಟು ವಿ ರವಿಚಂದ್ರನ್ ಸರ್ ಅಂತಾನು ಹೇಳಕ್ ಇಷ್ಟಪಡ್ತೀನಿ. ಇದರಿಂದ ಯಾರಿಗಾರ ಬೇಜಾರಾಯ್ತು ಅಂದ್ರೆ ದಯವಿಟ್ಟು ಕ್ಷಮಿಸಿ. ಇದರಿಂದ ಯಾರಿಗಾರ ನನ್ನ ಕಂಟೆಂಟ್ ಇಷ್ಟ ಆಯ್ತು ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.